ನಮಸ್ಕಾರ ಸ್ನೇಹಿತರೆ. ಹೆಂಗಸರಾಗಲಿ ಗಂಡಸರಾಗಲಿ ದಟ್ಟವಾದ ಕಪ್ಪಣೆಯ ನೀಳವಾದ ಕೇಶರಾಶಿಗಾಗಿ ಹಂಬಲಿಸುವುದು ಸಹಜ. ಕಪ್ಪಣೆಯ ದಟ್ಟವಾದ ಕೂದಲು ಮುಖದ ಸೌಂದರ್ಯವನ್ನು ವೃದ್ಧಿಸುತ್ತದೆ. ಅತ್ಯಂತ ಪುರಾತನವಾದ ಪದ್ಧತಿ ಎಂದರೆ ಹರಳೆಣ್ಣೆಯಿಂದ ಅಭ್ಯಂಗ ಸ್ನಾನ ಮಾಡುವುದು. ಅತ್ಯಂತ ಶ್ರೇಷ್ಠವಾದುದು. ಇದು ದೀರ್ಘಕಾಲ ಕೂದಲನ್ನು ಕಪ್ಪಾಗಿಡುತ್ತದೆ. ಕಣ್ಣುಗಳ ದೃಷ್ಟಿ ಚೆನ್ನಾಗಿರಲು ಸಹಾಯ ಮಾಡುತ್ತದೆ. ಮೆತ್ತೆಯನ್ನು ಹಿಂದಿನ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ನುಣ್ಣಗೆ ರುಬ್ಬಿಕೊಂಡು ಕೂದಲನ್ನು ಪದರ ಪದರ ಬಿಡಿಸಿ ಕೂದಲಿನ ಬುಡಕ್ಕೆ ಹಚ್ಚಿಕೊಳ್ಳಿ. ಅರ್ಧ ಗಂಟೆಯ ನಂತರ ಸ್ವಚ್ಛಗೊಳಿಸಿ. ಬೆಟ್ಟದ ನೆಲ್ಲಿಕಾಯಿ ಕೂದಲಿಗೆ ಅತ್ಯಂತ ಪರಿಣಾಮಕಾರಿ ಔಷಧಿ. ನೆಲ್ಲಿ ಚಟ್ಟನ್ನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ನುಣ್ಣಗೆ ರುಬ್ಬಿಕೊಂಡು ಅದನ್ನು ತಲೆಯ ಬುಡಕ್ಕೆ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಸ್ವಚ್ಛಗೊಳಿಸಿ. ಇದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ, ಕಪ್ಪಾಗುತ್ತದೆ ಹಾಗೂ ಉದ್ದವಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ಕೋಳಿಯ ಮೊಟ್ಟೆಯ ಬಿಳಿಭಾಗವನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಚಮಚ ಆಲಿವ್ ಆಯಿಲನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ತಲೆಗೆ ಹಚ್ಚಿ ಹಗುರವಾಗಿ ಮಾಲಿಶ್ ಮಾಡಿಕೊಳ್ಳಿ. 20 ನಿಮಿಷದ ನಂತರ ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಬೆಟ್ಟದ ನೆಲ್ಲಿಕಾಯಿಯ ರಸ, ನಿಂಬೆ ರಸ ಹಾಗೂ ಹಸಿ ಶುಂಠಿಯ ರಸ ಮೂರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ತಲೆಯ ಬುಡಕ್ಕೆ ಹಚ್ಚಿದರೆ ಸತ್ತ ಜೀವಕೋಶಗಳನ್ನು ನಾಶಗೊಳಿಸಿ ಹೊಸ ಜೀವಕೋಶಗಳು ಉತ್ಪತ್ತಿಯಾಗಲು ಸಹಾಯ ಮಾಡುತ್ತದೆ. ಕೂದಲು ಚೆನ್ನಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ಈರುಳ್ಳಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ. ಶೋಧಿಸಿಕೊಂಡು ರಸ ತೆಗೆದುಕೊಳ್ಳಿ. ಹತ್ತಿಯ ಸಹಾಯದಿಂದ ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. 15 ನಿಮಿಷದ ನಂತರ ಸ್ವಚ್ಛಗೊಳಿಸಿ. ಕಿರುಕಸಾಲೆ ಸೊಪ್ಪನ್ನು ಸುಟ್ಟು ಬಿಡಿ. ಅದರ ಬೂದಿಯನ್ನು ನೀರಿನಲ್ಲಿ ಕಲಸಿ ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. ಇದು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತದೆ. ಸೊಂಪಾಗಿ ಕೂದಲು ಬೆಳೆಯುತ್ತದೆ. ದಂಟಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ನುಣ್ಣಗೆ ರುಬ್ಬಿ ಅದನ್ನು ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. ಬೂದುಕುಂಬಳಕಾಯಿಯ ಸಿಪ್ಪೆಯನ್ನು ಸುಟ್ಟು ಭಸ್ಮ ಮಾಡಿಟ್ಟುಕೊಳ್ಳಿ. ವಾರಕ್ಕೊಮ್ಮೆ ಇದನ್ನು ನೀರಿನಲ್ಲಿ ಕಲಸಿ ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. ಮೆತ್ತೆಯ ಸೊಪ್ಪನ್ನು ನುಣ್ಣಗೆ ರುಬ್ಬಿ ತಲೆಯ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ವಚ್ಛಗೊಳಿಸಿ. ಕೂದಲು ಕಾಂತಿಯುತವಾಗಿ ಸಮೃದ್ಧವಾಗಿಯೂ ಬೆಳೆಯುವುದು. ಹಸಿ ಶುಂಠಿಯನ್ನು ತುರಿದು ಹಿಂಡಿ ರಸ ತೆಗೆದುಕೊಳ್ಳಿ. ಅದನ್ನು ಬಿಸಿ ಮಾಡಿದ ಕೊಬ್ಬರಿ ಎಣ್ಣೆಗೆ ಬೆರೆಸಿ ಇದಕ್ಕೆ 1 ಚಮಚ ಹರಳೆಣ್ಣೆ ಬೆರೆಸಿ ಚೆನ್ನಾಗಿ ಬೆರೆಸಿಟ್ಟುಕೊಳ್ಳಿ. ಅದನ್ನು ಕೂದಲಿನ ಬುಡಕ್ಕೆ ಹಚ್ಚಿಕೊಳ್ಳಿ. ಅರ್ಧ ಗಂಟೆಯ ನಂತರ ತಲೆಯನ್ನು ತೊಳೆದುಕೊಳ್ಳಿ. ಲೋಳೆ ರಸವನ್ನು ಮುಳ್ಳು ತೆಗೆದು ಕತ್ತರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ಇದಕ್ಕೆ ಬೇರೆ ಏನನ್ನೂ ಹಾಕದೆ ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. ಅರ್ಧ ಗಂಟೆಯ ನಂತರ ಚೆನ್ನಾಗಿ ನೀರು ಹಾಕಿ ಸ್ವಚ್ಛಗೊಳಿಸಿ. ಶ್ಯಾಂಪೂ ಬೇಡ. ಹೀಗೆ ವಾರಕ್ಕೆ ಒಮ್ಮೆ ಮಾಡಿ. ಸ್ವಲ್ಪ ಕಪ್ಪು ಅಕ್ಕಿಯನ್ನು ನೆನೆಸಿಕೊಳ್ಳಿ. 1 ಈರುಳ್ಳಿಯನ್ನು ಕತ್ತರಿಸಿಕೊಳ್ಳಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನೆನೆಸಿದ ಅಕ್ಕಿ ಹಾಗೂ ಈರುಳ್ಳಿಯನ್ನು ಚೆನ್ನಾಗಿ ಕುದಿಸಿ ನಂತರ ಶೋಧಿಸಿಟ್ಟುಕೊಳ್ಳಿ. ಇದನ್ನು ರಾತ್ರಿ ಫ್ರಿಜ್ಜಿನಲ್ಲಿಡಿ. ಮಾರನೆಯ ದಿನ ತಲೆಯ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ವಚ್ಛಗೊಳಿಸಿ. ಗರಿಕೆ ಹುಲ್ಲಿನ ರಸವನ್ನು ತೆಗೆದು ತಲೆಯ ಬುಡಕ್ಕೆ ಹತ್ತಿಯ ಸಹಾಯದಿಂದ ಹಚ್ಚಿಕೊಳ್ಳುತ್ತಾ ಹಗುರವಾಗಿ ಮಾಲಿಶ್ ಮಾಡಿ. 20 ನಿಮಿಷದ ನಂತರ ತಲೆಯನ್ನು ಸ್ವಚ್ಛಗೊಳಿಸಿ. ತಲೆಹೊಟ್ಟು ನಿವಾರಣೆಯಾಗುತ್ತದೆ. ಅಡಿಗೆ ಉಪ್ಪನ್ನು ನೀರಿನಲ್ಲಿ ಬೆರೆಸಿ ಗಟ್ಟಿಯಾದ ದ್ರಾವಣವನ್ನು ತಯಾರಿಸಿ ಕೂದಲಿನ ಬುಡಕ್ಕೆ ಹಚ್ಚಿ ಹಗುರವಾಗಿ ತಿಕ್ಕಿಕೊಳ್ಳಿ. ಇದರಿಂದ ಬುಡವು ಸ್ವಚ್ಛಗೊಂಡು ಹೊಟ್ಟು ಏಳುವುದು ನಿಲ್ಲುತ್ತದೆ. ಕೋಳಿ ಮೊಟ್ಟೆಯ ಬಿಳಿಭಾಗವನ್ನು ತೆಗೆದುಕೊಂಡು ನಿಂಬೆ ರಸವನ್ನು ಬೆರೆಸಿ ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. ಅರ್ಧ ಗಂಟೆಯ ನಂತರ ತಲೆಯನ್ನು ಸ್ವಚ್ಛಗೊಳಿಸಿ. ಇದನ್ನು ವಾರಕ್ಕೊಮ್ಮೆಯಂತೆ ಕೆಲವು ಬಾರಿ ಮಾಡಿ. ಹೊಟ್ಟು ನಿವಾರಣೆಯಾಗುತ್ತದೆ. ಮೆತ್ತೆ ಸೊಪ್ಪನ್ನು ನುಣ್ಣಗೆ ರುಬ್ಬಿ ತಲೆಯ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ವಚ್ಛಗೊಳಿಸಿ. ಇದರಿಂದ ಕೂದಲಲ್ಲಿ ಬರುವ ಹೊಟ್ಟು ನಿವಾರಣೆ ಹಾಗೂ ಕೂದಲು ಸಮೃದ್ಧವಾಗಿ ಕಪ್ಪಾಗಿಯೂ ಬೆಳೆಯುತ್ತದೆ. ತಲೆ ಕೂದಲನ್ನು ದಿನಕ್ಕೆ 2 ಬಾರಿ ಬಾಚಣಿಗೆಯಿಂದ ಚೆನ್ನಾಗಿ ಬಾಚಬೇಕು. ಇದರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗಿ ಕೂದಲಿನ ಬುಡ ಗಟ್ಟಿಯಾಗುತ್ತದೆ. ಬೇಕಿಂಗ್ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್ ಇದು ಆಂಟಿಫಂಗಲ್ ಗುಣಗಳಿಂದ ಕೂಡಿದೆ. ತಲೆಯ ಬುಡದಲ್ಲಿ ಉತ್ಪತ್ತಿಯಾಗುವ ಎಣ್ಣೆಯ ಅಂಶವನ್ನು ಕಡಿಮೆ ಮಾಡುತ್ತದೆ.
ಅದರಿಂದ ಹೊಟ್ಟಾಗುವುದು ತಪ್ಪುತ್ತದೆ. ನೀರಿನಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಬೆರೆಸಿ ತಲೆಯನ್ನು ತೊಳೆದುಕೊಳ್ಳಿ. ಬೇವಿನ ಎಲೆ ಹಾಗೂ ಬಿಳಿ ಜಾಜಿ ಹೂವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಇದನ್ನು ತಲೆಯ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ವಚ್ಛಗೊಳಿಸಿ. ಈ ರೀತಿ ವಾರಕ್ಕೊಮ್ಮೆ 3-4 ಬಾರಿ ಮಾಡುವಾಗಲೇ ತಲೆಯ ಹೊಟ್ಟು ನಿವಾರಣೆಯಾಗುತ್ತದೆ. ಲೋಳೆ ರಸದ ತಿರುಳನ್ನು ತೆಗೆದುಕೊಂಡು ಅದಕ್ಕೆ ಸಮಪ್ರಮಾಣ ಕೊಬ್ಬರಿ ಎಣ್ಣೆ ಹಾಗೂ ವಿಟಮಿನ್ ಇ ಕ್ಯಾಪ್ಸುಲನ್ನು ಅದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. ಇದರಿಂದ ತಲೆಯ ಕೂದಲು ಬೆಳೆಯುವುದಕ್ಕೆ ಸಂಪೂರ್ಣ ಪೋಷಣೆ ಸಿಕ್ಕಿ ಸಮೃದ್ಧವಾಗಿ ಬೆಳೆಯುತ್ತದೆ ಹಾಗೂ ಹೊಟ್ಟು ನಿವಾರಣೆಯಾಗುತ್ತದೆ. ಬೆಟ್ಟದ ನೆಲ್ಲಿಕಾಯಿ ಕೂದಲಿಗೆ ಒಂದು ವರ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಸಿಗುವ ಕಾಲದಲ್ಲಿ ಅದನ್ನು ಬೀಜದಿಂದ ಬೇರ್ಪಡಿಸಿ ಒಣಗಿಸಿ ಇಟ್ಟುಕೊಳ್ಳಿ. ಯಾವಾಗ ಬೇಕು ಆವಾಗ ಹಿಂದಿನ ದಿನ ಅದನ್ನು ನೀರಿನಲ್ಲಿ ನೆನೆಸಿ ರುಬ್ಬಿಕೊಂಡು ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. ಈ ರೀತಿ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಮಾಡುತ್ತಾ ಬಂದರೆ ಕೂದಲು ಬೇಗ ಬೆಳ್ಳಗಾಗುವುದಿಲ್ಲ. ಕರಿಬೇವಿನ ಎಲೆಗಳನ್ನು ರುಬ್ಬಿಕೊಂಡು ಅದನ್ನು ತಲೆಗೆ ಹಚ್ಚಿಕೊಳ್ಳಿ. ಕೊಬ್ಬರಿ ಎಣ್ಣೆಗೆ ಕರಿಬೇವಿನ ಎಲೆಗಳನ್ನು ಹಾಕಿ 5 ನಿಮಿಷ ಕುದಿಸಿ ಅದನ್ನು ಹಾಗೆಯೇ ಆರಲು ಬಿಡಿ. ಆರಿದ ನಂತರ ಶೋಧಿಸಿ ತೆಗೆದಿಟ್ಟುಕೊಳ್ಳಿ. ಈ ಎಣ್ಣೆಯನ್ನು ಆಗಾಗ್ಗೆ ಬಳಸುತ್ತಿದ್ದರೆ ಕೂದಲು ಕಪ್ಪಾಗಿಯೂ ಉದ್ದವಾಗಿಯೂ ಬೆಳೆಯುತ್ತದೆ. ದಾಸವಾಳದ ಹೂವಿನ ಎಲೆ ಹಾಗೂ ಹೂವು, ವೀಳ್ಯದೆಲೆ, ಬೆಟ್ಟದ ನೆಲ್ಲಿಕಾಯಿ ಚಟ್ಟು ಎಲ್ಲವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕುದಿಸಿ ಶೋಧಿಸಿ ಇಟ್ಟುಕೊಳ್ಳಿ. ಇದನ್ನು ಉಪಯೋಗಿಸುವುದರಿಂದ ಕೂದಲು ಕಪ್ಪಾಗಿಯೂ ಒತ್ತೊತ್ತಾಗಿಯೂ ಆಕರ್ಷಣೀಯವಾಗಿಯೂ ಆರೋಗ್ಯಪೂರ್ಣವಾಗಿಯೂ ಬೆಳೆಯುತ್ತದೆ. ಗೋರಂಟಿ ಎಲೆ, ಬೆಟ್ಟದ ನೆಲ್ಲಿಕಾಯಿ, ಕಪ್ಪು ಚಹಾ ಈ ಎಲ್ಲವನ್ನು ಚೆನ್ನಾಗಿ ಕುದಿಸಿ ಅದರಿಂದ ತಲೆಯನ್ನು ತೊಳೆಯುತ್ತಾ ಬಂದರೆ ಕೂದಲು ಕಪ್ಪಾಗುತ್ತದೆ. ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಮೆಂತ್ಯ ಕಾಳು, ಕಪ್ಪು ಚಹಾದ ಎಲೆಗಳು, ಕಪ್ಪು ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಶೋಧಿಸಿಟ್ಟುಕೊಳ್ಳಿ. ಇದನ್ನು ಆಗಾಗ ತಲೆಗೆ ರಾತ್ರಿಯೇ ಹಚ್ಚಿ ಮಾಲಿಶ್ ಮಾಡಿಕೊಂಡು ಬೆಳಿಗ್ಗೆ ಸ್ವಚ್ಛಗೊಳಿಸಿ. ಗೋರಂಟಿ ಎಲೆಯನ್ನು ನುಣ್ಣಗೆ ರುಬ್ಬಿ ಕಾಫಿ ಡಿಕಾಕ್ಷನ್ ಹಾಕಿ ಅದಕ್ಕೆ ಸ್ವಲ್ಪ ರುಬ್ಬಿರುವ ಗೋರಂಟಿ ಕಲ್ಕವನ್ನು ಸೇರಿಸಿ ಮಿಶ್ರಣ ಮಾಡಿ ಅರ್ಧ ಗಂಟೆಗಳ ಕಾಲ ಹಾಗೆಯೇ ಇಡಿ. ನಂತರ ಇದಕ್ಕೆ ಆಲಿವ್ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಸೇರಿಸಿ ಮಿಶ್ರ ಮಾಡಿ ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ವಚ್ಛ ಮಾಡಿಕೊಳ್ಳಿ. ಕಪ್ಪು ಜೀರಿಗೆ, ಮೆಂತೆ ಬೇರೆ ಬೇರೆಯಾಗಿ ಪುಡಿ ಮಾಡಿ ಶುಂಠಿಯನ್ನು ತುರಿದುಕೊಳ್ಳಿ. ಕರಿಬೇವಿನ ಎಲೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ 5 ನಿಮಿಷಗಳು ಕುದಿಸಿ ಆರಿಸಿಬಿಡಿ. ನಂತರ ಶೋಧಿಸಿಟ್ಟುಕೊಳ್ಳಿ. ಇದನ್ನು ತಲೆಗೆ ಚೆನ್ನಾಗಿ ಹಚ್ಚಿಬಿಡಿ. 2 ಗಂಟೆಗಳ ನಂತರ ತಲೆ ಸ್ವಚ್ಛಗೊಳಿಸಿ. ಈ ರೀತಿ ಆಗಾಗ ಮಾಡುವುದರಿಂದ ಕೂದಲು ಬೆಳ್ಳಗಾಗುವುದು ತಪ್ಪುತ್ತದೆ, ಚೆನ್ನಾಗಿ ಬೆಳೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ.